ನಡ್ಕೊಂಡ್ ಬಂದ್ವಲ್ಲ ಸಸ್ಪೆನ್ಷನ್ ಬ್ರಿಡ್ಜ್, ಅದು ಗಿನ್ನಿಸ್ ರೆಕಾರ್ಡ್ ಮಾಡಿದೆ ನೋಡಿ, ಇಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಟೊಮೆಟೊ ಮತ್ತೆ ಕುಕ್ಕುಂಬರ್ ತಿನ್ಬೇಕಂತ ಪ್ಲಾನ್ ಮಾಡಿದ್ದೀವಿ ಇವಾಗ ಲಂಚ್ಗೆ. ನಾವಿವಾಗ ಆಸ್ಟ್ರಿಯಾದ ಒಂದು ಊರಿಗೆ ಬಂದಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಇವತ್ತು ನಾವು ಮತ್ತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ತುಂಬಾ ಎಕ್ಸೈಟ್ ಆಗಿದ್ದೀವಿ, ಯಾಕಂದರೆ ತುಂಬ ದಿನ ಆದಮೇಲೆ ಟ್ರಾವೆಲ್ ಮಾಡ್ತಿರೋದು. ಅದು ಎಲ್ಲಿಗೆ ಗೊತ್ತಾ? ಸೀರಿಯಸ್ಲಿ ನಾವು ಹೋಗ್ತಿರೋ ಪ್ಲೇಸ್ಗಳು ನೇಚರ್ ಲವರ್ಸ್ಗೆ ಹಾಗೆ ಹೈಕ್ ಲವರ್ಸ್ಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾವ ಕಂಟ್ರಿ? ಆಸ್ಟ್ರಿಯಾಗೆ. ಸೊ ಇವತ್ತು ನಾವು ಆಸ್ಟ್ರಿಯಾದಲ್ಲಿ ರೋಡ್ ಟ್ರಿಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಹೊರಡೋಣ. ಉದಯ್, ಇವಾಗ ಎಲ್ಲಿಗೆ ಹೋಗ್ತಿರೋದು ಫಸ್ಟ್ ನಾವು? ಫಸ್ಟ್ ಜರ್ಮನಿ ಬಾರ್ಡರ್ ಕ್ರಾಸ್ ಆದ ತಕ್ಷಣ ಹೈಲೈನ್ ಅಂತ ಸಿಗುತ್ತೆ, ಅದು ಸಸ್ಪೆನ್ಷನ್ ಬ್ರಿಡ್ಜ್. ವಾಕಿಂಗ್ ಸಸ್ಪೆನ್ಷನ್ ಬ್ರಿಡ್ಜ್. ಅಲ್ಲಿ ಹೋಗಿ ನೋಡ್ಕೊಂಡು ನಾವಿವಾಗ ಫಸ್ಟ್ ಆಸ್ಟ್ರಿಯಾ ಎಂಟರ್ ಆಗಬೇಕು. ಆಸ್ಟ್ರಿಯಾ ಎಂಟರ್ ಆದ್ಮೇಲೆ ಒಂದು ಹೈಲೈನ್ ಇದೆ, ಸೊ ಅದು ನೋಡಕ್ ಹೋಗ್ತಿದೀವಿ. ನಾವಿವಾಗ ಒಬೆರ್ಸ್ಡಾರ್ಫ್ ಅಲ್ಲಿ ಇದೀವಿ. ಸೊ ಈ ಪ್ಲೇಸ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆಲ್ರೆಡಿ ಈ ಪ್ಲೇಸ್ದು ವಿಡಿಯೋ ಮಾಡಿದೀನಿ, ನೀವಿನ್ನ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ, ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೀರಿಯಸ್ಲಿ ಆಸಮ್ ಆಗಿದೆ ಈ ಪ್ಲೇಸ್ ಮಾತ್ರ. ಹಾಗೆ ಇವಾಗ ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕಷ್ಟೇನೆ, ಇನ್ನೊಂದು ಅರ್ಧ ಗಂಟೆ ಇದೆ. ಸೊ ಹೈಲೈನ್ ಅಂತ ಹೇಳಿದ್ವಲ್ಲ, ಸಸ್ಪೆನ್ಷನ್ ಬ್ರಿಡ್ಜಿಗೆ ಇನ್ನೊಂದು ಅರ್ಧ ಗಂಟೆ ಇದೆ. ಸೊ ಇಲ್ಲಿಂದ ಒಂದು ಅರ್ಧ ಗಂಟೆ ಹೋದ್ರೆ ನಾವು ಆಸ್ಟ್ರಿಯಾದಲ್ಲಿ ಇರ್ತೀವಿ. ಇನ್ನ ಟೋಲ್ ತಗೊಂಡಿಲ್ಲ, ಇವಾಗ ತಗೊಬೇಕು. ಸೊ ನೆಕ್ಸ್ಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಗಾಡಿನ ಸ್ಟಾಪ್ ಮಾಡಿ ಟೋಲ್ ತಗೋಬೇಕು. ನೋಡಿ ಅಲ್ಲೆಲ್ಲ ಮೌಂಟೇನ್ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಸ್ವಲ್ಪ ಸ್ನೋ ಕಾಣಿಸ್ತಿದೆ ನೋಡಿ. ಸೊ ಅದೇನೇ ಓಬೆರ್ಸ್ಡಾರ್ಫ್. ನೋಡಿ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಅಲ್ಲೆಲ್ಲ ಸ್ನೋ ಕಾಣಿಸ್ತಿದೆಯಲ್ಲ. ಸೊ ರಿಯಲಿ ತುಂಬಾನೇ ಚೆನ್ನಾಗಿದೆ. ವಿಡಿಯೋ ಚೆಕ್ ಮಾಡಿ ಒಂದ್ಸರಿ. ಓಬೆರ್ಸ್ಡಾರ್ಫ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಆ ಮೌಂಟೈನ್ಸ್ ಇಂದ ನಾವ್ ಈ ಕಡೆ ಬಂದ್ರೆ ಜರ್ಮನಿಲಿ ಇರ್ತೀವಿ, ಹಾಗೆ ಆ ಕಡೆ ಹೋದ್ರೆ ಆಸ್ಟ್ರಿಯಾ ಅಂತ ಹೇಳಿದೆ. ನಾವಿವಾಗ ಆ ಮೌಂಟೈನ್ಸ್ ಏನಿತ್ತು ಆ ಕಡೆ ಸೈಡ್ ಹೋಗ್ತಾ ಇದೀವಿ. ಸೊ ಇವಾಗ ಆಸ್ಟ್ರಿಯಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆ ಕಡೆ ಸೈಡ್ ಹೋಗ್ತಾ ಇದೀವಿ. ಒಂದ್ ಸೈಡ್ ಎಕ್ಸ್ಪ್ಲೋರ್ ಮಾಡಾಯ್ತು, ಇವಾಗ ಇನ್ನೊಂದ್ ಸೈಡ್. ವಿಂಟರ್ ಅಲ್ಲಿ ಏನಾದ್ರು ಬಂದಿದ್ರೆ, ಇವಾಗ ಏನ್ ಮೌಂಟೇನ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ವೈಟ್ ಕಾಣಿಸ್ತಿದೆಯಲ್ಲ, ವಿಂಟರ್ ಅಲ್ಲಿ ಬಂದಿದ್ರೆ ಫುಲ್ ವೈಟ್ ಇರ್ತಿತ್ತು. ಆಸ್ಟ್ರಿಯಾ ಇನ್ 1 ಕಿಲೋಮೀಟರ್ ಹೋದ್ರೆ ನಾವು ಆಸ್ಟ್ರಿಯಾದಲ್ಲಿ ಇರ್ತೀವಿ. ಬಟ್ ನಮಗೆ ಇನ್ನ ಟೋಲ್ ಸಿಕ್ಕಿಲ್ಲ, ಎಲ್ಲಿ ತಗೊಳ್ಳೋದು ಅಂತ ಗೊತ್ತಿಲ್ಲ. ಗಾಡಿಗಳಂತೂ ಎಷ್ಟು ದೂರದಿಂದ ನಿಂತಿದೆಲ್ಲ. ಏನಕ್ಕೆ ನಿಂತಿರೋದು ಇಷ್ಟೊಂದು ಗಾಡಿಗಳು? ಆಸ್ಟ್ರಿಯಾ ಜರ್ಮನಿ ಬಾರ್ಡರ್, ಜರ್ಮನಿ ಪೊಲೀಸ್ ಚೆಕ್ ಮಾಡ್ತಿದ್ದಾರೆ ಆಸ್ಟ್ರಿಯಾ. ಸೊ ಅಫಿಷಿಯಲಿ ವಿ ಆರ್ ಇನ್ ಆಸ್ಟ್ರಿಯಾ. ಎಲ್ರಿಗೂ ಆಸ್ಟ್ರಿಯಾಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವಾಗ ಆಸ್ಟ್ರಿಯಾ ಬಾರ್ಡರ್ ಕ್ರಾಸ್ ಮಾಡಿದ್ಮೇಲೆ ನಮಗೆ ಇಲ್ಲೊಂದು ಗ್ಯಾಸ್ ಸ್ಟೇಷನ್ ಸಿಕ್ತು. ಸೊ ಇವಾಗ ಇಲ್ಲಿ ಟೋಲ್ ತಗೊಬೇಕು, ಬನ್ನಿ. ಸೊ ಇವಾಗ ಇದ್ರೊಳಗಡೆ ಹೋಗಿ ನಾವು ವಿನೆಟ್ ತಗೋಬೇಕು. ಎಷ್ಟು ಡೇಸಿಗೆ ತಗೊಂಡಿದ್ ನೀನು? 10 days. ಮಿನಿಮಮ್ 10 ಡೇಸಾ ಅಥವಾ ಮತ್ತೆ 3 days ಬರುತ್ತೆ, 10 days ಬರುತ್ತೆ. ಓಕೆ, ಇವಾಗ 10 ಡೇಸ್ ತಗೊಂಡ್ವಿ ನಾವು. ಸೊ 12.4 ಯೂರೋ ಅಂತ ಇದಕ್ಕೆ. ಆಲ್ರೆಡಿ ಇವಾಗ ಆಸ್ಟ್ರಿಯಾದಲ್ಲೇ ಇದೀವಿ. ಸೊ ಇವಾಗ ಎಲ್ಲಿಗೆ ಹೋಗ್ತಿದೀವಿ, ಏನ್ ನೋಡಕ್ ಹೋಗ್ತಿದೀವಿ? ಎಸ್, ಯು ಕ್ಯಾನ್ ಟೆಲ್. ಸೊ ನಾವಿವಾಗ ಸಸ್ಪೆನ್ಷನ್ ಬ್ರಿಡ್ಜ್ ನೋಡಕ್ ಹೋಗ್ತಿದೀವಿ. ನೋಡಿ, ನಾವಲ್ಲಿ ಟನಲ್ ಅಲ್ಲಿ ಬರ್ಬೇಕಾದ್ರೆ ಎಷ್ಟು ಗಾಡಿಗಳನ್ನ ನೋಡಿದ್ವಿ, ಹಾಗೆ ಇಲ್ಲಿ ಎಷ್ಟು ಗಾಡಿಗಳು ನಿಂತಿದೆ ನೋಡಿ, ಪೊಲೀಸ್ ಚೆಕ್ ಮಾಡ್ತಿರೋದಿಕ್ಕೆ. ಸೊ ಎಲ್ಲಾ ಗಾಡಿಗಳು ಇಲ್ಲಿ ಸ್ಟಾಪ್ ಆಗ್ಬೇಕು. ಬನ್ನಿ, ಎಲ್ಲಿವರೆಗೆ ನಿಂತಿದೆ ನೋಡೋಣ. ವ್ಯೂ ಮಾತ್ರ ಸಖತ್ತಾಗಿದೆ ಹಿಂದೆ. ಓ ಹಾ, ಇಲ್ಲಿಗಲ್ಲ, ಇನ್ನ ಮುಂದೆ ಇನ್ನ ಇದೆ. ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟರ್ ಇದೆಯಲ್ಲ, ಜಾಸ್ತಿನೇ ಇದೆಯಾ ನೋಡಿ. ಇಲ್ಲೆಲ್ಲ ನಮ್ಮಲ್ಲಿ ಮಾತ್ರ ಹಿಂಗ್ ನಿಂತ್ಕೊಳ್ಳಲ್ಲ, ಇಲ್ಲೂ ನೋಡಿ ಹಿಂಗ್ ನಿಂತ್ಕೊಂಡಿದೆ ಅಂತ. 2-3 ಕಿಲೋಮೀಟರ್ ವರ್ಗುನು ಇದೇ ತರ ಗಾಡಿಗಳು ನಿಂತಿದೆ. ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಆ ಬ್ರಿಡ್ಜ್ ಮೇಲ್ಗಡೆನೆ ಹೋಗೋದು. ಇವಾಗ ಸಸ್ಪೆನ್ಷನ್ ಬ್ರಿಡ್ಜ್ ಇದೆಯಲ್ಲ, ಆ ಪ್ಲೇಸ್ ಹತ್ರ ಬಂದ್ವಿ. ಈಗ ಅದ್ರ ಮೇಲೆ ಹೋಗೋದಕ್ಕೆ ಟಿಕೆಟ್ ತಗೊಬೇಕು. ಹಾಗೆ ಇಲ್ಲಿ ತುಂಬಾ ಜನ ಹೈಕ್ ಕೂಡ ಮಾಡ್ತಿದ್ದಾರೆ, ಹೈಕ್ ಕೂಡ ಮಾಡ್ಬೋದು ಇಲ್ಲಿ. ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ ಹೇಳಿ. ಆ ಕಡೆ ಕೂಡ ಒಂದಿದೆ, ಈ ಕಡೆ ಇದೆ. ಇದು ಹಳೇದು, ಮುಂಚೆ ಹೇಗಿತ್ತು ಆ ತರ ಇನ್ನ ಇಟ್ಟಿದ್ದಾರೆ. ಚೆನ್ನಾಗಿದೆ, ಹಾಗೆ ಚಳಿ ಕೂಡ ಇದೆ ಇವತ್ತು. ಟಿಕೆಟ್ ತಗೊಂಡ ಎಷ್ಟು? ಒಬ್ಬರಿಗೆ 10 euro. ಬ್ರಿಡ್ಜ್ ಮೇಲೆ ಕೂಡ ಹೋಗೋದಕ್ಕೆ ಮಾತ್ರ. ಸಸ್ಪೆನ್ಷನ್ ಬ್ರಿಡ್ಜ್ಗೆ. ಮತ್ತೆ ಸಿಯಂಗು ಟಿಕೆಟ್ ಇದೆಯಾ? ಸಿಯಂಗ್ 6 euro.
€6 €6 ಹಾಂ ನಮಗೆ 10 euro. ಜಸ್ಟ್ 20 minutes ವಾಕ್ ಅಷ್ಟೇನೆ ಇಲ್ಲಿಂದ. ಹಂಗಾಗಿ ನಾವು ಬರೀ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಒಂದು ಲೈನ್, ಅದೇನೇ ಸಸ್ಪೆನ್ಷನ್ ಬ್ರಿಡ್ಜ್, ಅಲ್ಲಿಗೆ ಹೋಗೋದಕ್ಕಷ್ಟೇ ಟಿಕೆಟ್ ತೊಗೊಂಡ್ವಿ. ಬನ್ನಿ ಈಗ 20 minutes ನಡ್ಕೊಂಡು ಹೋಗೋಣ. ಇವಾಗ ಅಲ್ಲಿವರೆಗೆ ನಡ್ಕೊಂಡೋಗಿ ಮತ್ತೆ ಮೇಲ್ಗಡೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ನೋಡಿ ಯಾವ ಥರ ಇದೆ ರೋಡು ನಡ್ಕೊಂಡು ಹೋಗೋದಿಕ್ಕೆ ಅಂತ. ಇಷ್ಟು ಒಂದು 10 ನಿಮಿಷ ಮೇಲ್ಗಡೆ ಹತ್ಕೊಂಬಂದಿದ್ದಕ್ಕೆ ಶೆಕೆ ಸ್ಟಾರ್ಟ್ ಆಯ್ತು ನೋಡಿ. ಇವಾಗಲೇ ಜಾಕೆಟ್ಸ್ ಎಲ್ಲ ಬಿಚ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಕಾಣಿಸ್ತಿದೆ ನೋಡಿ ಬ್ರಿಡ್ಜ್, ಇವಾಗ ಅದ್ರ ಮೇಲೆ ಹೋಗಬೇಕು. ಸೊ ಇನ್ನೊಂದು 10 minutes ಅನ್ಕೊತೀನಿ. ಬನ್ನಿ ಹೋಗೋಣ. ನನ್ನ ಹಿಂದೆ ಮೌಂಟೇನ್ಸ್ ನೋಡಿ, ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್. ಇನ್ನೂ ಸ್ನೋ ಕರಗಿಲ್ಲ. ಆಲ್ರೆಡಿ ಇವಾಗ ಮಾರ್ಚ್ ಇನ್ನೇನು ಮುಗಿತಾ ಬಂತು. ಮಾರ್ಚಲ್ಲಿ ಒಂದು 4-5 ದಿನ ಅಂತೂ ಒಳ್ಳೆ ಬಿಸಿಲು ಬಂದಿದೆ, ಆದ್ರೂ ಸ್ನೋ ಕರಗಿಲ್ಲ. ಇನ್ನು ಎಷ್ಟು ಸ್ನೋ ಇದೆ ನೋಡಿ. ಕೆಳಗೂ ಕೂಡ ಆಯಿತು, ಸ್ನೋ ಎಲ್ಲ ಐಸಾಗಿ ಕರಗಿಲ್ಲ, ಹಂಗೆ ಇದೆ. ಸೊ ಬನ್ನಿ, ಇನ್ನೇನು ಬಂದ್ವಿ. ಫೋರ್ಟ್ ಒಳಗಡೆ ಯಾವ ಥರ ಇದೆ ನೋಡಿ, ಎಲ್ಲ ಗೋಡೆಗಳಷ್ಟೇ ಇದೆ, ಎಲ್ಲ ಮೇಲ್ಗಡೆ ಎಲ್ಲ ಏನಿಲ್ಲ. ಬನ್ನಿ ಈ ಕಡೆ ಹೇಗಿದೆ ನೋಡೋಣ. ಇಲ್ಲೂ ಅಷ್ಟೇನೆ, ಏನಿಲ್ಲ. ಏನಿದು ಅಂತ ಎಲ್ಲ ಒಡೆದೋಗಿದೆ. ಅದು ತುಂಬಾ ಹಳೇ ಫೋರ್ಟ್ ಇದು. ಸೊ ವ್ಯೂ ನೋಡಿ ಹೆಂಗಿದೆ ಅಂತ. ಇದೆಲ್ಲ ಹಳ್ಳಿಗಳು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ಮನೆಗಳ ಕೆಳಗಡೆಯಿಂದ. ಹಾಗೆ ವ್ಯೂ ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಅಂತ. ಇದ್ರೊಳಗಡೆ ನೋಡೋವಂಥದ್ದು ಏನಿಲ್ಲ, ಎಲ್ಲ ಬಿದ್ದೋಗಿದೆ. ಹಾಗೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ವ್ಯೂ ನೋಡೋಕ್ಕೋಸ್ಕರ ಬರ್ಬೇಕಷ್ಟೇ ಇದ್ರೊಳಗೆ. ಸೊ ನಾವು ಇವಾಗ ಬ್ರಿಡ್ಜ್ ಹತ್ರ ಬಂದ್ವಿ. ನಾನು ಹಿಂದೆ ನೋಡ್ತಿದ್ದೀರಲ್ಲ, ಇದೇನೆ ಅದು. ಇವಾಗ ಇದ್ರ ಮೇಲ್ಗಡೆ ಹೋಗೋಣ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಬನ್ನಿ. ಚಿನ್ನೆ ಫುಲ್ ಶೇಕ್ ಆಗ್ತಿದೆ ಬ್ರಿಡ್ಜ್ ನಡ್ಕೊಂಡು ಹೋಗ್ತಿದ್ರೆ. ನಾನಂತೂ ಈ ಥರ ಸಸ್ಪೆನ್ಷನ್ ಬ್ರಿಡ್ಜ್ ಮೇಲೆ ಹೋಗ್ತಿರೋದು ಫಸ್ಟ್ ಟೈಮ್. ಮಧ್ಯದಲ್ಲಿದ್ದೀನಿ, ಒಂಥರ ಚೆನ್ನಾಗಿದೆ. ಫುಲ್ ಶೇಕ್ ಆಗ್ತಿದೆ ಗಾಳಿಗೆ, ಚೆನ್ನಾಗಿದೆ. ನಾವಿವಾಗ ನಡ್ಕೊಂಬಂದ್ವಲ್ಲ ಸಸ್ಪೆನ್ಷನ್ ಬ್ರಿಡ್ಜ್, ಅದು ಗಿನ್ನಿಸ್ ರೆಕಾರ್ಡ್ ಮಾಡಿದೆ ನೋಡಿ, ಇಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಹಾಗೆ ಇದು ಏನಿದೆ ಲಾಂಗೆಸ್ಟ್ ಟಿಬೇಟ್ ಸ್ಟೈಲಲ್ಲಿರೋ ಫುಟ್ ಬ್ರಿಡ್ಜ್ ಅಂತ ಇದು. ಸೊ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ 402 ಮೀಟ್ರ್ ಉದ್ದ ಇದೆ. ನಾವಿವಾಗ ವರ್ಲ್ಡ್ ರೆಕಾರ್ಡ್ ಆಗಿರೋ ಬ್ರಿಡ್ಜ್ನ ನಿಮಗೆ ತೋರಿಸಿದ್ದೀವಿ. ಐ ಹೋಪ್ ನಿಮಗೆ ಈ ಬ್ರಿಡ್ಜ್ ಇಷ್ಟ ಆಗಿರುತ್ತೆ ಅಂತೇಳಿ. ಹಾಗೆ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನಿಮಗೆ ಹೈಟ್ ಕಂಡ್ರೆ ಭಯನಾ ಇಲ್ಲ ಏನೋ ಅನ್ಸಲ್ವಾ ಕಾಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಬಂದ್ವಲ್ಲ ಸಸ್ಪೆನ್ಷನ್ ಬ್ರಿಡ್ಜ್, ಅದೇನಿದೆ ಅದು ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಫೋರ್ಟ್ ನೇಮು ಕ್ಲೌಡಿಯಾ ಅಂತ ಹೇಳಿ, ಹಿಸ್ಟೋರಿಕಲ್ ಫೋರ್ಟ್ ಅಂತ. ಆ ಕ್ಲೌಡಿಯಾ ಫೋರ್ಟಿಂದ ಈ ಕಡೆ ಒಂದು ಮೌಂಟೈನ್ಸ್ಗೆ ಕನೆಕ್ಟ್ ಮಾಡುತ್ತೆ. ಅಂದರೆ ಆ ಕಡೆಯಿಂದ ಈ ಕಡೆ ಹೋಗೋಕ್ಕೆ, ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ. ಈ ಬ್ರಿಡ್ಜ್ನ ಮಾಡಿರೋದು 2014 ಏನು ಜಾಸ್ತಿ ವರ್ಷ ಆಗಿಲ್ಲ, ಒಂದು 10-11 ವರ್ಷ ಆಗಿದೆ ಅಷ್ಟೇ. ಸಸ್ಪೆನ್ಷನ್ ಬ್ರಿಡ್ಜ್ ನೋಡಾಯ್ತು. ನೆಕ್ಸ್ಟ್ ಎಲ್ಲಿಗೆ?
ಇವಾಗ ಇಲ್ಲೊಂದು ಲೇಕ್ ಇದೆ, ಆ ಲೇಕ್ ಬ್ಯೂಟಿಫುಲ್ ಲೇಕ್. ಬಾ ಅಲ್ಲಿ ಹೋಗೋಣ. ಇಲ್ಲಿಂದ ಒಂದು 10-15 ಮಿನಿಟ್ಸ್ ಅಷ್ಟೇನಾ? ಬಟ್ ಅದಕ್ಕಿಂತ ಮುಂಚೆ ಏನಾದ್ರು ತಿನ್ಕೊಂಡು ಹೋಗೋಣ, ಏನಾದರೂ ಸಿಕ್ಕರೆ ತಿನ್ಕೊಂಡು ಹೋಗೋಣ ಬನ್ನಿ. ಇವತ್ತಿನ ವೆದರ್ ಹೆಂಗಿದೆ ಅಂದ್ರೆ ಟೀ ಶರ್ಟ್ ಹಾಕೋ ಬಂದ್ರೆ ಚಳಿ ಆಗುತ್ತೆ, ಇಲ್ಲ ಈ ತರ ಹುಡಿ ಸ್ವೆಟರ್ ಸ್ವೆಟ್ ಟಿ ಶರ್ಟ್ಸ್ ಅದೆಲ್ಲ ಹಾಕೋ ಬಂದ್ರೆ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿರುತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಶೆಕೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಈ ಮಾರ್ಚ್ ಏಪ್ರಿಲ್ ಮೇ ಏನಿದೆ ಅದು ಇದೇ ತರ ವೆದರ್. ಜಾಕೆಟ್ ಅಂತೂ ಕ್ಯಾರಿ ಮಾಡ್ಬೇಕು, ಹಾಗೆ ಸ್ವಲ್ಪ ಹೊತ್ತು ಶೆಕೆ ಕೂಡ ಆಗುತ್ತೆ, ಸ್ವಲ್ಪ ಚಳಿ ಕೂಡ ಆಗುತ್ತೆ, ಈ ತರ ಇರುತ್ತೆ. ಸಿಎಂಗಾಗ್ಲೇ ಫುಲ್ಲು ಶೆಕೆ ಆಗ್ತಿದ್ಯಂತೆ, AC ಹಾಕು ಅಂತ ಹೇಳ್ತಿದ್ದಾಳೆ. ಈ ತರ ಇದೆ ನೋಡಿ ಇವತ್ತಿನ ವೆದರ್. ಇವತ್ತಿಂದಲ್ಲ, ಸ್ಪ್ರಿಂಗ್ ಅಲ್ಲಿ ಅದೇ ತರ ಇರುತ್ತೆ. ಜಾಕೆಟ್ ಹಾಕೊಂಡ್ರೆ ಶೆಕೆ, ಜಾಕೆಟ್ ತೆಗೆದ್ರೆ ಚಳಿ. ಇವಾಗ ಇಲ್ಲೇ ರೋಡ್ ಸೈಡ್ ಅಲ್ಲಿ ಒಂದು ಸ್ಟಾಪ್ ತಗೊಂಡಿದೀವಿ, ಸ್ವಲ್ಪ ಹೊತ್ತು ನಿಂತ್ಕೊಂಡು ವ್ಯೂ ಎಂಜಾಯ್ ಮಾಡೋಣ ಅಂತ. ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಹೆಂಗೋ ಕೂತಿದ್ದಾರೆ, ಚೇರ್ ತಗೋ ಬಂದ್ರೆ ಆ ತರ ಕೂರ್ಬೋದಿತ್ತು. ನೋಡಿ ಇಲ್ಲಿ ವಾಟರ್ ಕಲರ್ ಮಾತ್ರ ರಿಯಲಿ ಅಮೇಝಿಂಗ್ ಆಗಿದೆ. ನೋಡಿ ಗ್ರೀನಿಶ್ ಆಗಿ, ಬ್ಲೂ ತರ ಕಾಣಿಸ್ತಿಲ್ಲ, ಇಲ್ಲಿ ಬ್ಲೂ ಅಲ್ಲ ಇದು ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ಚಿನ್ನಿ ವಾಟರ್ ಹೇಗಿದೆ? ಆದರೆ ಸಿಯಂಗೆ ಅಲ್ಲಿ ಸ್ಟೋನ್ ಬೇಕಂತೆ, ಸೊ ಅಲ್ಲಿಗೆ ಹೋಗಕ್ಕಾಗಲ್ಲ, ನೋಡೋಣ. ವ್ಯೂ ನೋಡಿ ಹಂಗೇನೆ ಆ ವಾಟರ್ ಫ್ಲೋ ಆಗ್ತದೆ ಗ್ರೀನ್ ಕಲರ್ ಅಲ್ಲಿ. ಹಾಗೆ ಮೇಲ್ಗಡೆ ನೋಡಿ ವಾಟ್ ಎ ವ್ಯೂ ಅಲ್ಲ, ಮೌಂಟೈನ್ಸ್. ಇವರಿಲ್ಲಿ ಕಾಫಿ ಕುಡಿತಾ ಇದ್ದಾರೆ. ಹೆಂಗಿದೆ ಉದಯ್ ವ್ಯೂ? ಚೆನ್ನಾಗಿದೆಲ್ಲ. ಎಷ್ಟೊಂದು ಜನ ಬೈಕರ್ಸ್ ಹೋಗ್ತಿದಾರಲ್ಲ ಉದಯ್ ಇಲ್ಲಿ? ಇದು ರೂಟ್ ಹಂಗಿದೆಯಲ್ಲ, ಏನೋ ಬೈಕರ್ಸ್ಗಳಿಗೆ ಒಂಥರ ಸ್ವರ್ಗ ಆ ಥರ ಹಂಗೆ. ಸೀರಿಯಸ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಜನ ಬೈಕರ್ಸ್ನ ನೋಡಿದೆ ನಾನಂತೂ. ಹಾಗೆ ಅಲ್ಲಿ ಕಯಾಕಿಂಗ್ ಮಾಡ್ತಿದ್ದಾರೆ. ಇಲ್ಲೊಂದು ಎಲೆಕ್ಟ್ರಿಕ್ ಬೋಟ್ ಹೋಗ್ತಿದೆ, ಅದು ಎಲೆಕ್ಟ್ರಿಕ್ ಬೋಟ್ ಅಂತೆ, ಸಿಯಾ ಹೇಳಿದ್ಲು ನನಗೆ. ಬೈಕರ್ಸ್ ನೋಡಿ ಎಷ್ಟು ಜನ ಅಂತೇಳಿ. ಸೀರಿಯಸ್ಲಿ ರೂಟ್ ಆ ಥರ ಇದೆ, ಹಂಗಾಗಿ ಎಷ್ಟು ಜನ ಬೈಕರ್ಸ್ ಇದ್ದಾರೆ ನೋಡಿ. ಒಂದು 5 ಕಿಲೋಮೀಟರು ನಾವು ಇಲ್ಲಿಂದ ಮುಂದೆ ಹೋದ್ವಿ, ಎಲ್ಲೂ ಹೋಟೆಲ್ ಸಿಕ್ಕಿಲ್ಲ. ಟೈಮ್ ಎಷ್ಟು ಗೊತ್ತಾ? ಇವಾಗ 2:30 ಟೈಮ್ ಆಗಿದೆ. ಹೊಟ್ಟೆ ಕೂಡ ಹಸಿತಿದೆ, ಅಷ್ಟು ದೂರ ಹತ್ತಿ ಇಳಿದು ಹೊಟ್ಟೆ ಕೂಡ ಹಸಿತಿದೆ. ಬಟ್ ಏನು ಮಾಡೋದು, ಇಲ್ಲಿ ಹೋಟೆಲೇ ಸಿಗಲಿಲ್ಲ. ನಾವೇನು ಮಾಡಿದ್ವಿ ಗೊತ್ತಾ ಅದಕ್ಕೆ? ಇಲ್ಲಿ ನೋಡಿ, ಇಲ್ಲಿ ಮ್ಯಾಟ್ ಇತ್ತು ನಮ್ಮ ಜೊತೆ ಕಾರಲ್ಲಿ ಯಾವಾಗಲೂ ಮ್ಯಾಟ್ ಇಟ್ಕೊಂಡಿರ್ತೀವಿ. ಸೊ ಮ್ಯಾಟ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಫುಡ್ ಏನು ಕ್ಯಾರಿ ಮಾಡಿದ್ವಿ ಅದನ್ನೇ ತೊಗೊಬಂದು ಇಲ್ಲಿ ಕೂತಿದ್ದೀವಿ. ಸೊ ಇವಾಗ ಏನಾದರೂ ಸ್ವಲ್ಪ ತಿನ್ಕೊಂಡು ಮತ್ತೆ ಹೊರಡೋಣ. ಸಿಯಾ ಏನು ಮಾಡ್ತಿದ್ದಾಳೆ ಗೊತ್ತಾ ಇವಾಗ? ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಿದೀಯಾ ಚಿನ್ನಿ? ಸ್ಯಾಂಡ್ ಕ್ಯಾಸಲ್ ಮಾಡ್ತಿದ್ದಾಳಂತೆ. ಇದು ಸ್ಯಾಂಡ್ ಅಲ್ಲ ಚಿನ್ನಿ, ಮಡ್ ಕ್ಯಾಸಲ್ ಮಾಡು. ಆ್ಯಕ್ಚುಲ್ ರೋಡ್ ಟ್ರಿಪ್ ಮಜಾ ಬರ್ತಿದೆ ಇವತ್ತು, ಯಾಕಂದರೆ ಮನೆ ಬಿಟ್ಟಾಗ 7 o'clock ಆಗಿತ್ತು. ಅದಾದಮೇಲೆ ಇನ್ನೇನು ಆಸ್ಟ್ರಿಯಾ ಬಂದು ಸಸ್ಪೆನ್ಷನ್ ಬ್ರಿಡ್ಜ್ ನೋಡ್ಕೊಂಡು ಬಂದು ಇವಾಗ ಇಲ್ಲಿ ಲೇಕ್ ಹತ್ರ ಕೂತಿದ್ದೀವಿ. ಐ ಹೋಪ್ ನಿಮಗೆ ಈ ಆಸ್ಟ್ರಿಯಾ ರೋಡ್ ಟ್ರಿಪ್ ಸೀರೀಸ್ ಇಷ್ಟ ಆಗುತ್ತೆ ಅಂತ ಹೇಳಿ. ಒಂದನ್ನು ಮಿಸ್ ಮಾಡ್ಕೊಬೇಡಿ. ಇದು ಫಸ್ಟ್ ಎಪಿಸೋಡ್ ಆಗಿರುತ್ತೆ ಆಸ್ಟ್ರಿಯಾ ರೋಡ್ ಟ್ರಿಪ್ದು. ಸೊ ಎಷ್ಟು ಎಪಿಸೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು, ಯಾಕಂದರೆ ಇವತ್ತೇ ಫಸ್ಟ್ ಡೇ. ಸೊ ಮಿಸ್ ಮಾಡ್ದಂಗೆ ಎಲ್ಲ ವೀಡಿಯೋಸು ನೋಡಿ. ಟೊಮೆಟೊ ಮತ್ತು ಕುಕ್ಕುಂಬರ್ ತಿನ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಇವಾಗ ಲಂಚ್ಗೆ. ಇವಾಗ ಇದನ್ನೆಲ್ಲ ಪೀಲೌಟ್ ಮಾಡ್ತಾ ಇದ್ದೆ. ಸ್ವಲ್ಪ ತರಕಾರಿ ತಿನ್ಕೊಂಡು ಆಮೇಲೆ ಮುಂದೆ ಎಲ್ಲಾದರೂ ಹೋದಾಗ ಹೋಟೆಲ್ ಸಿಕ್ಕಿದ್ರೆ ಅಲ್ಲಿ ಏನಾದರೂ ತಿನ್ನೋದಷ್ಟೇ. ಇವಾಗ ಸಿಯಾ ಲಂಚ್ ಮಾಡ್ತಿದ್ದಾಳೆ. ಏನಿದೆ ಸಿಯನ್ ಲಂಚಲ್ಲಿ ಇವತ್ತು? ಕುಕ್ಕುಂಬರ್ ಆ್ಯಂಡ್ ಟೊಮ್ಯಾಟೊ. ಯಮ್ಮಿ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine.
ಲೇಕ್ ಏನ್ ನೋಡ್ತಿದ್ದೀರಾ, ಈ ಲೇಕ್ ಹೆಸರು ಪ್ಲಾನ್ಝೆ ಅಂತ ಹೇಳಿ. ಝೆ ಅಂದ್ರೆ ಲೇಕ್ ಅಂತ ಹೇಳಿ, ಜರ್ಮನ್ ಅಲ್ಲಿ ಲೇಕ್ ಗೆ ಝೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ಕ್ಯಾಂಪಿಂಗ್ ಕೂಡ ಮಾಡ್ಬೋದಂತೆ. ಕ್ಯಾಂಪಿಂಗ್ ಮಾಡೋರಿಗಂತೂ ಸೂಪರ್ ಆಗಿದೆ ಲೊಕೇಶನ್, ಸಖತ್ತಾಗಿದೆ ಲೇಕ್ ಮಾತ್ರ. ಮತ್ತೆ ಇವತ್ತು ಇನ್ನೇನಿಲ್ಲ ಪ್ಲಾನ್ಸ್, ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡ್ಬೇಕು. ಬನ್ನಿ ಹೋಟೆಲ್ ಕಡೆ ಹೊರಡೋಣ. ಆಸ್ಟ್ರಿಯಾದಲ್ಲಿ ಲೇಕ್ಸ್ ಗಳು ಮಾತ್ರ ನೆಕ್ಸ್ಟ್ ಲೆವೆಲ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಕಲರ್ ಅಂತೂ ನೋಡ್ತಿದ್ರೆ ನೋಡ್ತಾನೆ ನಿಂತಿರ್ಬೇಕು ಅಂತ ಅನ್ಸುತ್ತೆ. ಇವತ್ತು ಗಾಳಿ ಅಂದ್ರೆ ಸಿಕ್ಕಾಬಟ್ಟೆ ಗಾಳಿ ಇತ್ತು. ಸೊ ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ಅಂತ ಅನ್ಕೊಂತೀನಿ ಇವಾಗ ಹೋಗಿದ್ ಲೇಕ್ ನ. ಬಟ್ ರಿಯಲ್ ಆಗಂತೂ ಅಲ್ಟಿಮೇಟ್ ಆಗಿದೆ ಲೇಕ್. ಆ ಒಂದು 5-6 ಕಿಲೋಮೀಟರ್ಸ್ ವರ್ಗು ಡ್ರೈವ್ ಇದೆಯಲ್ಲ, ಸೂಪರ್ ಆಗಿದೆ. ಹೇಗ ಅನಿಸ್ತಿದೆ ಹೌದಾ ಈ ತರ ಪ್ಲೇಸ್ ಅಲ್ಲಿ ಗಾಡಿ ಓಡ್ಸಕ್ಕೆ? ಹೌದಾ, ಬೈಕರ್ಸ್ ಗಳಿಗೆ ಆಸ್ಟ್ರಿಯಾ ಅಂದ್ರೆ ಟನಲ್ಸ್ ಅಂದ್ರೆ ಆಸ್ಟ್ರಿಯಾ ಹಂಗಾಗ್ಬಿಟ್ಟಿದೆ. ವಾವ್, ಸೂಪರ್ ಆಗಿದೆ ಅಲ್ಲ. ಈ ರೋಡ್ ಟ್ರಿಪ್ ಈ ತರ ಇರುತ್ತೆ ಎಕ್ಸ್ಪೆಕ್ಟ್ ಮಾಡಿದ? ಇಷ್ಟೊಂದು ಚೆನ್ನಾಗಿರುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೂಪರ್ ಆಗಿದೆ ಅಲ್ಲ. ನಾನಂತೂ ಈ ತರ ಸ್ನೋ ಎಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಸಖತ್ತಾಗಿದೆ. ಏನ್ ಚಳಿ ಇರಲ್ಲ, ಆದ್ರೂ ಸ್ನೋ ನೋಡ್ಕೊಂಡು ಗ್ರೀನ್ ಪ್ಲಸ್ ವೈಟ್ ಒಳ್ಳೆ ಕಾಂಬಿನೇಷನ್, ಸಖತ್ತಾಗಿದೆ. ಮಾರ್ಚ್ ಎಂಡಲ್ಲಿ ಬಂದ್ರು ಎಷ್ಟು ಸ್ನೋ ಇದೆ ನೋಡಿ. ಅಷ್ಟೊಂದು ಬಿಸಿಲಿದೆ, 17-18 ಡಿಗ್ರಿ ಇದ್ರೂ ಕರಗಿಲ್ಲ. ಅಂದ್ರೆ ಇವಾಗಲೇ ಇಷ್ಟಿದೆ ಅಂದ್ರೆ ವಿಂಟರ್ ಅಲ್ಲಿ ಇಲ್ಲಿ ಎಷ್ಟು ಸ್ನೋಫಾಲ್ ಆಗಿರ್ಬೇಡಲ್ಲ. ಈ ರೀಜನ್ ಎಲ್ಲ ತುಂಬಾ ಸ್ನೋಫಾಲ್ ಆಗುತ್ತೆ. ಎಷ್ಟಿರ್ಬೋದು ಈಗ? ಆಲ್ರೆಡಿ ಎಷ್ಟು ಕಿಲೋಮೀಟರ್ ಬಂದ್ವಿ? 5 ಕಿಲೋಮೀಟರ್ ಟನಲ್ ಒಳಗಡೆ ಬಂದಿದೀವ. 5 ಕಿಲೋಮೀಟರ್. ಇನ್ನ ಎಷ್ಟು ಕಿಲೋಮೀಟರ್ ಇದೆ ಇದು ಉದ್ದ ಗೊತ್ತಿಲ್ಲ. ಆಲ್ರೆಡಿ 5 ಕಿಲೋಮೀಟರ್ ಟನಲ್ ಒಳಗಡೆನೆ ಬಂದಿದ್ದೀವಿ. ನೋಡೋಣ ಟೋಟಲ್ ಎಷ್ಟು ಕಿಲೋಮೀಟರ್ ಇದೆ ಈ ಟನಲ್ ಅಂತೇಳಿ. ಕಾಣಿಸ್ತಾನೆ ಇಲ್ಲ, ಎಂಡೇ ಕಾಣಿಸ್ತಿಲ್ಲ, ಬೆಳಿಗ್ಗೆ ಬರ್ತಿಲ್ಲ. ಎಷ್ಟು ಕಿಲೋಮೀಟರ್ ಆಯ್ತು ಟೋಟಲ್ ಅಂದಾಜಿಗೆ? 10. ಒಂದು 10 ಕಿಲೋಮೀಟರ್ ಟನಲ್ ಒಳಗಡೆನೆ ಬಂದಿದ್ದೀವಿ. ಈಗ ಟನಲ್ ಆಚೆ ಬಂದಂಗೆ ವ್ಯೂ ನೋಡಿ ಹೆಂಗಿದೆ. ಇನ್ನೆಲ್ಲೂ ಸ್ಟಾಪ್ ಮಾಡೋದು ಬೇಡ, ಡೈರೆಕ್ಟ್ ಹೋಟೆಲ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಇಲ್ಲೊಂದು ಪ್ಲೇಸ್ ನೋಡಿದ್ವಿ. ಪ್ಲೇಸ್ ಅಂದರೆ ಲೇಕ್, ಫ್ರೋಝನ್ ಲೇಕ್ ನೋಡಿದ್ವಿ. ಹಾಗೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಫ್ರೋಝನ್ ಲೇಕ್ನ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇಲ್ಲೊಂದು ಸ್ಟಾಪ್ ತೊಗೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಲೇಕ್ ಫುಲ್ ಫ್ರೀಸ್ ಆಗಿಲ್ಲ. ಆ್ಯಕ್ಚುಲಿ ಆ ಕಡೆ ಎಲ್ಲ ಏನೋ ನಾರ್ಮಲ್ ಇದೆ, ಡಿಫ್ರೀಸ್ ಆಗಿದೆ. ಬಟ್ ಈ ಕಡೆ ಫ್ರೀಸ್ ಆಗಿದೆ ವಾಟರ್. ಸೊ ಬನ್ನಿ ಕರೆಕ್ಟಾಗಿ ಕ್ಲಿಯರಾಗಿ ತೋರಿಸ್ತೀನಿ. ಇಲ್ಲಿ ಇಳಿದು ಹೋದರೆ ತೋರಿಸ್ಬೋದು ಕರೆಕ್ಟಾಗಿ. ಸೊ ಜಾರದ್ರಂತೂ ಬೀಳೋದು ಗ್ಯಾರಂಟಿ. ಟ್ರೈ ಮಾಡ್ತೀನಿ ಒಂದ್ಸರಿ. ಎಸ್, ಓಕೆ, ಬಂದೆ ಇಲ್ಲಿಗೆ. ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಿರ್ಬೋದು ನೋಡಿ, ಅಲ್ಲಿ ಫುಲ್ ಅದು ಫ್ರೀಸ್ ಆಗಿದೆ. ವೈಟಿಗೆ ಇದೆ ಇನ್ನ. ಬಟ್ ಇವಾಗ ಸ್ವಲ್ಪ ಎಲ್ಲ ಕರಗ್ತಿದೆ. ಸೊ ನೋಡಿ ಆ ಕಡೆ ಸೈಡ್ ಏನು ನೋಡ್ತಿದ್ದೀರಾ ಅದೆಲ್ಲ ಫ್ರೀಸ್ ಆಗಿದೆ ವಾಟರು. ಬಟ್ ಈ ಕಡೆ ಸೈಡ್ ಎಲ್ಲ ಕರಗಿದೆ. ಚೆನ್ನಾಗಿದೆ ಅಲ್ಲ. ಸೊ ಇವಾಗ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ. ಏನು ಪೇಪರಲ್ಲಿ ಮಂಡಕ್ಕಿ ಕಟ್ಸ್ಕೊಂಡ್ಬಂದಿದ್ಯಾ? ನಿಮ್ಮ ಕಡೆ ಮಂಡಕ್ಕಿ, ನಮ್ಮ ಕಡೆ ಕಡಲೆಪುರಿ, ಇವರು ಪೊಮೋಸ್. ಇದೊಂದೇ ಇದ್ದಿದ್ದು, ಮತ್ತೇನಿತ್ತು ಇಲ್ಲಿ? ಹಾಟ್ ಡಾಗ್, ಸಾಸೇಜಸ್ ಇತ್ತು, ಅದೆಲ್ಲ ತಿನ್ನಲ್ಲ. ಸೊ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಬಿಟ್ಟರೆ ಇನ್ನೇನೋ ತಿಂದಿಲ್ಲ. ಬನ್ನಿ ಇವಾಗ ಇದನ್ನು ತಿನ್ನೋಣ. ರೋಡ್ ಟ್ರಿಪ್ ಮಾಡಿದ್ರೆ ಈ ಥರ ಹೊಸದು ಏನಾದರೂ ಒಂದು ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ ಮಾತ್ರ. ನಾವು ಅಂದ್ಕೊಂಡ್ವಿ ಡೈರೆಕ್ಟ್ ಹೋಟೆಲ್ಗೆ ಹೋಗೋಣ ಅಂತ. ಬಟ್ ನೋಡಿ ಇಲ್ಲಿ ಇವಾಗ ಇಲ್ಲೊಂದು ಸ್ಟಾಪ್ ತೊಗೊಂಡಿದ್ವಿ. ಬಟ್ ಇನ್ನೆಲ್ಲೂ ಸ್ಟಾಪ್ ಇಲ್ಲ, ನೆಕ್ಸ್ಟ್ ಹೋಟೆಲಿಗೆ ಉದಯ್ ಹೊರಡೋಣ. ರೋಡ್ ಟ್ರಿಪ್ ಆಗಿರೋದ್ರಿಂದ ಜಾಸ್ತಿ ರೋಡ್ನೇ ನೋಡ್ತೀರಾ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಸ್ಕಿಪ್ ಮಾಡಿದಾಗ ವಿಡಿಯೋಸ್ ನೋಡಿ. ನೋಡಿ ಅಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪರ್ಪಲ್ ಕಲರ್ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪಿಂಕಾ ನೆಕ್ಸ್ಟ್ ಮಂತ್ ಬಂದಿದ್ರೆ ಇನ್ನ ಚೆನ್ನಾಗಿ ಕಾಣಿಸ್ತಿತ್ತಲ್ವಾ? ನೆಕ್ಸ್ಟ್ ಮಂತ್ ಬಂದಿದ್ರೆ ಇನ್ನೇನು ಸ್ನೋ ಕಾಣಿಸ್ತಿರ್ಲಿಲ್ಲ, ಬಟ್ ಫ್ಲವರ್ಸ್ ಕಾಣಿಸ್ತಿದೆ.
ಹೌದು, ಸ್ವಲ್ಪ ರೋಡ್ ಸೈಡ್ ನೋಡಿ ಪರ್ಪಲ್ ಕಲರ್. ಹಾ ಅದೇ ಇಲ್ಲೆಲ್ಲ ಪರ್ಪಲ್ ಕಲರ್ ಫ್ಲವರ್ಸ್ ಬರ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಪಿಂಕ್ ಅಂತೆ ಅದು, ಪರ್ಪಲ್ ಅಲ್ಲಂತೆ. ಹೇಗಿದೆ ಸಾಂಗ್ ಕಮೆಂಟ್ ಮಾಡಿ ಹೇಳಿ. ಆಸ್ಟ್ರಿಯಾದಲ್ಲಿ ನಡೆದಾಡೋ ಕಾಮನ ಬೀಲೆ, ಹರಿದಾಡೋ ಮುಗಿಲಿನ ಮಿಂಚೆ, ತುಳುಗಾಡೋ ಬಾಲಿನ ಚಿಂತೆ, ಭುವಿಗಿಳಿದ ಹುಣ್ಣಿಮೆ ಹೊಲದ ಅಡಿಗೆ, ಆನಂದದ ನಾವಿವಾಗ ಆಸ್ಟ್ರಿಯಾದ ಒಂದು ಊರಿಗೆ ಬಂದಿದ್ದೀವಿ. ಹೇಗಿದೆ ನೋಡಿ, ಸಖತ್ತಾಗಿದೆ. ಸುತ್ತ ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಈ ತರ ಊರು. ಇಲ್ಲಿನ ಹಳ್ಳಿಗಳು ಏನ್ ಪೀಸ್ಫುಲ್ ಆಗಿದೆ ಅಂತೀರಾ. ಮೌಂಟೇನ್ ವ್ಯೂ ಆಗಿರ್ಬೋದು, ಇಲ್ಲಿ ನೇಚರ್ ಮಾತ್ರ ಸಖತ್ತಾಗಿದೆ. ಇಲ್ಲೇ ಎಲ್ಲೋ ಬೆಟ್ಟದ ಮೇಲ್ಗಡೆ ನಾವು ಮಾಡಿರೋ ಹೋಟೆಲ್ ಇದೆ, ಬಟ್ ಇನ್ನ ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು 8 ನಿಮಿಷ ಅಷ್ಟೇನೆ. ಹೋಗ್ತಿದೆಯಲ್ಲ ಬಸ್, ಇದು ಈ ಊರಿನ ಸಿಟಿ ಬಸ್. ಹೆಂಗಿದೆ ನೋಡಿ ಸಿಟಿ ಬಸ್ಗಳು. 2 ಮಿನಿಟ್ಸ್ ಅಷ್ಟೇ. ಇನ್ನ ನಾವ್ ಇವಾಗ ಹೋಟೆಲ್ ಹತ್ರ ಬಂದು ರೀಚ್ ಆದ್ವಿ. ಆಕ್ಚುಲಿ ಹೋಟೆಲ್ ಎಲ್ಲ ಮಾಡಿರೋದು, ಗೆಸ್ಟ್ ಹೌಸ್ ಮಾಡಿರೋದು. ನನ್ನ ಹಿಂದೆ ಕಾಣಿಸ್ತಿದ್ಯಲ್ಲ, ಇದೇ ಗೆಸ್ಟ್ ಹೌಸ್ ನಾವಿವತ್ತು ಮಾಡಿರೋದು. ಒಂಥರ ಅಪಾರ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಒಳಗಡೆ ಎಲ್ಲ ಸಪ್ರೇಟ್ ಸೇಮ್ 1 BHK ಇರುತ್ತಲ್ಲ ಆ ತರ ಇದೆ. ಸೊ ವ್ಯೂ ನೋಡಿ ಹಿಂದೆ ಹೇಗಿದೆ ಅಂತ ಹೇಳಿ, ಸಖತ್ತಾಗಿದೆ. ಒಂಥರ ಕಾಡಿನ ಮಧ್ಯ ಇದೆ ಈ ಒಂದು ಗೆಸ್ಟ್ ಹೌಸ್. ಐ ಹೋಪ್ ನಿಮಗೆ ಆಸ್ಟ್ರಿಯಾ ರೋಡ್ ಟ್ರಿಪ್ನ ಎಪಿಸೋಡ್ 1 ಇಷ್ಟ ಆಗಿರುತ್ತೆ ಅಂತ ಹೇಳಿ. ಬನ್ನಿ ಇವಾಗ ನಾನು ಕಾರಿಂದ ಲಗೇಜ್ ಎಲ್ಲ ತಗೊಂಡೋಗಿ ಒಳಗಡೆ ಇಡಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.